ನ್ಯಾಯಸ್ಥಾನದಲ್ಲಿ ಇರಬೇಕಾದಂಥ ವ್ಯಕ್ತಿಗಳು ಹತ್ರ ನಾವು ಜನಪ್ರತಿನಿಧಿಗಳು ನ್ಯಾಯ ಕೊಡೋಕ್ಕೆ ತಪ್ಬೋದು, ಕೊನೆಗೆ ನಾವು ಹೋಗೋದು ನ್ಯಾಯಸ್ಥಾನಕ್ಕೆ ಅಂದಾಗ ಪೊಲೀಸ್ ಸ್ಟೇಷನ್ಗೆ. ಇಲ್ಲೇ ಹೋದಾಗ ನೆಲ ಹತ್ತಿ ಉರಿಯೋದಡೆ ನಿಲ್ಲಬಹುದೇ ಹೊತ್ತು ದರೆ ಹತ್ತಿ ಉರಿಯೋದಡೆ ಎಲ್ಲಿ ನಿಲ್ಲೋಕ್ಕಾಗುತ್ತ ಅಂತ ಇನ್ನೆಲ್ಲಿ ಹೋಗ್ಬೇಕಾಗುತ್ತೆ ನಾವು ಅದಲ್ಲಿ. ಈ ವ್ಯಕ್ತಿಗೆ ಹೇಳ್ಬೇಕಾದ್ರೆ ಮಿಸ್ಪ್ಲೇಸ್ಡ್ ಆಪರ್ಚುನಿಟೀಸ್, ಅದು ಅಂದರೆ ಆ ಪ್ರಯಾರಿಟೀಸ್ ಏನಂತ ಗೊತ್ತಿಲ್ದಿರ ಮಿಸ್ಡ್ ಆಪರ್ಚುನಿಟೀಸ್ ಮಾಡಿರೋವಂಥದ್ದು. ಯಾಕಂದರೆ ಕರ್ನಾಟಕದ ಪೊಲೀಸ್ ಇಲಾಖೆ ಇಡೀ ದೇಶದಲ್ಲಿ ದಕ್ಷತೆಗೆ ಹೆಸರಾಗಿದ್ದಂಥದ್ದು ಮೇಡಮ್. ಅಲ್ಲಿ ನಾವು ಒಂದು ಪೊಲೀಸ್ ಕುಟುಂಬದಿಂದ ಬಂದಿರೋವಂಥದ್ದಕ್ಕೆ ಈ ಥರದಂಥದ್ದು ಅಸಹ್ಯ ಆಗುತ್ತೆ ಅದಲ್ಲಿ. ಯಾಕೆಂದರೆ ನೀವು ಬಂದು ಏನನ್ನು ಹೇಳ್ಕೊಟ್ಟಿದ್ದೀರಾ ಅದಲ್ಲಿ, ಆ ನ್ಯಾಯಸ್ಥಾನದಲ್ಲಿ ನಿಂತ್ಕೊಂಡು ಏನಂತ ಹೋಗಿದ್ದೀರಾ, ಯಾವ್ಯಾವ ಮೇಡಮ್ ಇದು ಈ ಅಧಿಕಾರಿಗಳು ಈ ಸರ್ಕಾರ ಬಂದಾದ್ಮೇಲೆ ಸರ್ಕಾರ ಯಾವ ರೀತಿಯಾದಂಥ ಗೃಹ ಇಲಾಖೆ ನಡೆಸ್ಕೊಂತಾ ಇದೆ ಅನ್ನೋದ್ರ ಮೇಲೂ ಕೂಡ ಈ ಅಧಿಕಾರಿಗಳು ನಡ್ಕೊಂತಾರಲ್ಲ ಮೇಡಮ್. ಅಲ್ಲಿ ಕಾನೂನು ಸುವ್ಯವಸ್ಥೆ, ಯಾಕಂದ್ರೆ ಯಾವುದೇ ಒಂದು ಘಟನೆ ನಡೆದಬೇಕಾದಾಗ ಘಟನೆ ನಡೆಬೇಕಾದ್ರೆ ಈ ಘಟನೆ ಏನು ಬಿಜೆಪಿ ಗವರ್ನಮೆಂಟ್ ಇದ್ದಾಗ ನಡೀತೋ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ ನಡೀತೋ ಅನ್ನೋದು ಅದು ಅಲ್ಲ. ಈ ವಿಚಾರ ಆ ಹೆಣ್ಮಕ್ಳು ಯಾರು ಅನ್ನೋದು ವಿಚಾರ. ಆ ಹೆಣ್ಮಕ್ಳು ಏನು ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಹೆಣ್ಮಕ್ಳು, ಅಥವಾ ಹೊರಗಡೆ ನ್ಯಾಯ ಕೇಳ್ಕೊಂಡು ಬಂದಂಥ ಸಂತ್ರಸ್ತೆ ಮಹಿಳೆಯರು ಯಾರನ್ನ ಈ ಥರ ಚಟಕ್ಕೆ ಈತ ಬಳಸ್ಕೊಳ್ತಾ ಇದ್ದಾನೆ, ಈ ರೀತಿ ಬಳಸ್ಕೊಳ್ಳೋದ್ರ ಹಿಂದೆ ಈತ ಏನಾದರೂ ಅವ್ರ ಮೇಲೆ ಒತ್ತಡ ಹೇರಿದಾನೋ, ಅಥವಾ ಏನಾದರೂ ಆಮಿಷ ಒಡ್ಡಿದ್ದಾನೋ, ಅಥವಾ ಬೆದರಿಕೆ ಒಡ್ಡಿದ್ದಾನೋ, ಇವೆಲ್ಲ ಇಂಪಾರ್ಟೆಂಟ್ ಅಲ್ವಾ ಸರ್? ಈ ವ್ಯಕ್ತಿಯ ಹೆಸರು ಇವಾಗ ಬರ್ತಾ ಇಲ್ಲ ಮೇಡಮ್. ಗೋಲ್ಡ್ ಸ್ಮಗ್ಲಿಂಗ್ ಮಾಡಬೇಕಾದ್ರೆ ಈ ವ್ಯಕ್ತಿ ಹೆಸರು ಬಂದಿತ್ತು. ಅವಾಗ ಗವರ್ಮೆಂಟ್ ಏನ್ ಆಕ್ಷನ್ಸ್ ತಗೊಂತ ಇವ್ರ ಮೇಲೆ? ಅವಾಗ ಗ್ರೀನ್ ಚಾನೆಲ್ ತರ ಸರ್ ಹೇಳ್ದಂಗೆ ಬಿಟ್ಬಿಟ್ರಿ ಮೇಡಮ್. ಅವತ್ತು ಇಫ್ ದ ಆಕ್ಷನ್ ವಾಸ್ ಟೇಕನ್, ಅವತ್ತು ಆಕ್ಷನ್ಸ್ ತಗೊಂಡಿತ್ತಂದ್ರೆ ಇವತ್ತು ಈ ಪರಿಸ್ಥಿತಿ ನಾವು ನೋಡಕ್ ಬರ್ತಾ ಇರಲಿಲ್ಲ. ಈ ಅಸಹ್ಯ ನೋಡಕ್ ಬರ್ಬೇಕಾಗಿತ್ತು ಅದಲ್ಲಿ. ಅವತ್ತೇನ್ ಆಕ್ಷನ್ ತಗೊಂಡು ಗವರ್ಮೆಂಟ್? ಮೇಡಮ್ ಗವರ್ಮೆಂಟ್ ಅಧಿಕಾರಿಗಳ ಮೇಲೆ ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯತನದಿಂದ ಈ ಗೃಹ ಇಲಾಖೆ ಇದೆಯಾ ಇಲ್ವಾ ಅಂತ ಜನರಿಗೆ ಇದಾಗ್ಬಿಡುತ್ತೆ ಮೇಡಮ್. ಗೃಹ ಇಲಾಖೆನೇ ಹಂಗಿರ್ಬೇಕಾದ್ರೆ ಅಧಿಕಾರಿಗಳು ಇನ್ನೆಂಗ್ ಮಾಡ್ತಾರೆ? ಯಥಾ ಗೃಹ ಮಂತ್ರಿ ತಥಾ ಎಲ್ಲ ಅಧಿಕಾರಿಗಳು ಅದೇ ತರ ಇರ್ತಾರದಲ್ಲಿ. ಈ ತರ ಸರಸ ಸಲ್ಲಾಪ ಮಾಡಪ್ಪ ಆಫೀಸ್ ಒಳಗೆ ಕರೆದ್ಬಿಟ್ಟು ನೀನು ಅಂತ ಏನ್ ಪರಮೇಶ್ವರ್ ಅವ್ರು ಹೇಳ್ ಕಳಿಸ್ತಾರೆ ಎಲ್ಲ ಆಫೀಸರ್ಗೆ ಮೇಡಮ್. ಅವ್ರು ಎಲ್ಲಾ ಇದಕ್ಕೂ ನನಗ್ ಗೊತ್ತಿಲ್ಲ, ಕೇಳಿ ನೋಡ್ತೀನಿ, ಇದೊಂದು ಸಣ್ಣ ಘಟನೆ ನೋಡ್ತೀನಿ, ಇದ್ ಮಾಡ್ತೀನಿ ಅನ್ನೋದಕ್ಕೆ ಅಧಿಕಾರಿಗಳಿಗೆ ಯಾವ ಒಂದು ನೈತಿಕ ಸ್ಥೈರ್ಯ ಇರುತ್ತೆ ಮೇಡಮ್? ಯಾವ್ದಾದ್ರು ಒಂದು ಸರ್ಕಾರ ಪರಮೇಶ್ವರ್ ಅವ್ರು ನನಗೆ ಗೊತ್ತಿಲ್ಲ ಅಂದ ತಕ್ಷಣ ಅಧಿಕಾರಿಗಳೆಲ್ಲ ಕಾಮಚಟ ಹತ್ಕೊಂಡು ಎಲ್ಲ ಹೆಣ್ಮಕ್ಳ ಮೇಲೆ ಕಾಮ ಪಿಶಾಚಿಗಳ ತರ ಇರ್ತಾರ ಸರ್? ನಮ್ದು ಕರ್ನಾಟಕ ಪೊಲೀಸ್ ಒಂದು ಶಿಸ್ತಿನ ಡಿಪಾರ್ಟ್ಮೆಂಟ್, ಇಡೀ ದೇಶಕ್ಕೆ ಗೊತ್ತಿರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ಈ ತರ ಕಚ್ಚಡಗಳು ಇರ್ತಾರೆ ಅಂತ ಅಂತಾರೆ ನೋಡಿ. ನನಗೆ ಆ ವ್ಯಕ್ತಿನ ಹಂಗೆ ಕರೆಯಕ್ಕೂ ಇಷ್ಟ ಇಲ್ಲ. ಬಿಕಾಸ್ ಆತ ಹಾಕೊಂಡಿರುವಂತಹ ಸಮವಸ್ತ್ರಕ್ಕೆ ಒಂದು ಬೆಲೆ ಇದೆ, ಅದಕ್ಕೊಂದು ಮರ್ಯಾದೆ ಇದೆ ಸರ್. ಹಿಂಗಾಗಿ ನಾವು ಮಾತಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ಬೇಕಾದಂತ ಪರಿಸ್ಥಿತಿ. ಒಬ್ಬ ಪೊಲೀಸ್ ಆಫೀಸರ್ ನಡ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಸುನೀಲ್ ಕುಮಾರ್ಗೆ ಒಬ್ಬ ಹುಡುಗ ಹೋಗ್ತಾ ನಿಂತು ಸಲ್ಯೂಟ್ ಹೊಡೆದ ಗೊತ್ತಾ ನಿಮ್ಗೆ? ಅವಾಗ ಅವರು ತಿರುಗಿಸಿ ಒಂದು ಸಲ್ಯೂಟ್ ಹೊಡೆದ್ರು, ಎಷ್ಟು ವೈರಲ್ ಆಯ್ತು. ಆ ತರ ರೆಸ್ಪೆಕ್ಟ್ ಇರುವಂತ ಕರ್ನಾಟಕ ಪೊಲೀಸ್ ಇದು. ಸೊ ನಿನಗೆ ಪವರ್ ಇದೆ ಅಂತ ನೀನು ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ಬೆದರಿಕೆ ಒಡ್ಡಿದ್ಯೋ, ಆಮಿಷ ಒಡ್ಡಿದ್ಯೋ, ಏನು ಮೆಸೇಜ್ ಇದು? ನೀವು ಜನಸ್ನೇಹಿ ಪೊಲೀಸ್ ಠಾಣೆಗಳಾಗಬೇಕು ಅಂತ ಹೇಳಿದ್ವಿ. ಇಷ್ಟು ಸ್ನೇಹನೂ ಕೂಡ ಒಳ್ಳೇದಲ್ಲ ಸರ್. ರಾಜಗೌಡ್ರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಈ ವಿಚಾರನ ಇದೊಂದು ಪ್ರಕರಣ ನೋಡ್ತಾ ಇದ್ರೆ ಸಾಕಷ್ಟು ಆಯಾಮಗಳಲ್ಲಿ ನೋಡಬೇಕಾಗ್ತದೆ. ಒಂದು, ಹನಿ ಟ್ರ್ಯಾಪ್ಗೊಳಗಾಗಿದ್ದಾರೆ ಅನ್ನೋದು ಒಂದು ಯೋಚನೆ ಮಾಡಬೇಕು. ಎರಡನೇದು, ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆ ನೋಡಿ. ಇವರೆಲ್ಲ ಇನ್ಸ್ಪೆಕ್ಟರ್ ಆಗಿ DYSPಗಳಾಗಿ SP ಆಗಿ ರಿಟೈರ್ಡ್ ಆದವರು. ಇವ್ರಿಗೆಲ್ಲ ಹೆಂಗೆ ಅಂದರೆ ಫಸ್ಟು ಒಂದು ಸಣ್ಣ ಪ್ರಮಾದ ಆಯಿತು ಅಂದರೆ ವೆದರ್ ಇವ್ರು ತಪ್ಪು ಮಾಡೋರೋ ಅವ್ರು ತಪ್ಪು ಮಾಡೋರೋ ಗೊತ್ತಿಲ್ಲ, ಫಸ್ಟು ಸಸ್ಪೆನ್ಷನ್ನು, ಆಮೇಲೆ ಎನ್ಕ್ವೈರಿ. ಏನು ಸರ್ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳಿಗೆ ಇದೇ ರೀತಿ ಒಂದು ಪ್ರಕರಣ ನಡೀತು. ಇದೇ ಬೆಂಗಳೂರು ಗ್ರಾಮಾಂತರ SP ಆಗಿದ್ದ ಭೀಮಾಶಂಕರ್ ಗುಳೇದ್ ಅನ್ನೋ ವ್ಯಕ್ತಿ ಕಂಪ್ಲೇಂಟ್ ಕೊಡೋಕೆ ಹೋದ ಗಂಡನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದ ಹೆಣ್ಣುಮಗಳನ್ನು ಬಳಸ್ಕೊಂಡು ರಾಸಲೀಲೆ ಮಾಡಿ ವಿಡಿಯೋ ಮಾಡಿ ಆಕೆ ಗಂಡನೇ ಬಂದು ವಿಡಿಯೋ ಮಾಡಿ ಕೊಡ್ತಾನೆ. ಆತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನೆ, ಆತನ ಹೆಂಡತಿ ಬಳಸ್ಕೊಂಡು ಅವನಿಗೆ ಮತ್ತೆ ಒಳ್ಳೊಳ್ಳೆ ಜಾಗಗಳೇ ಪೋಸ್ಟಿಂಗ್ ಕೊಟ್ಟಿದ್ದೀರಿ ನೀವು. ಇಲ್ಲೇನಾಗ್ತದೆ, ಇಲಾಖೆ ಬಗ್ಗೆ ಯಾವ ರೀತಿ ಗೌರವ ಇರ್ತದೆ ನೋಡಿ. ಮೊನ್ನೆ ರಾಜೀವ್ ಗೌಡ ಅನ್ನೋನು ಒಂದು ಹೆಣ್ಮಗಳ ಬಗ್ಗೆ
ತೀರಾ ನಿಕೃಷ್ಟ ಪದ ಬಳಸ್ತಾನೆ. ಬಹುಶಃ ಅದೇ ಅವ್ನ ಹೆಂಡತಿಗೆ ಯಾರನ್ನ ಬಳಸಿದ್ರೆ ಅವ್ನು ಯಾವ ರೀತಿ ವರ್ತಿಸ್ತಿದ್ದ. ಇವತ್ತಿನ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಅವ್ರ ಹೆಂಡತಿಗೋ ಅವ್ರ ಮಗಳಿಗೋ ಅದೇ ಪದ ಬಳಸಿದ್ರೆ ಗೊತ್ತಿಲ್ಲ, ಇನ್ನುವರೆಗೂ ಅವ್ನ ಅರೆಸ್ಟ್ ಮಾಡಕ್ಕಾಗಿಲ್ಲ. ಅಲ್ಲಲ್ಲ ಇನ್ಯಾವ ನೈತಿಕತೆ ಉಳ್ಕೊಂಡಿದೆ ಪೊಲೀಸ್ ಇಲಾಖೆನಲ್ಲಿ? ರಾಜೀವ್ ಗೌಡ್ನ ಅಲ್ಲಲ್ಲ ಅದನ್ನೇ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದು ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ. ನಾವು ಕರ್ನಾಟಕ ಪೊಲೀಸ್ ಬಗ್ಗೆ ಮಾತಾಡ್ತೀವಿ, ಶಿವರಾಸನ್ನ ಹಿಡಿದಂತ ವಿಚಾರಗಳನ್ನ ಇವತ್ತು ಎಲ್ಲಾ ಕಡೆ ಬಿಂಬಿಸ್ಕೋತೀವಿ, ಎದೆ ಉಬ್ಬಿಸ್ಕೊಂಡು ಮಾತಾಡ್ತೀವಿ. ಸ್ಕಾಟ್ಲ್ಯಾಂಡ್ ಪೊಲೀಸ್ನವ್ರು ಬಿಟ್ರೆ ಕರ್ನಾಟಕ ಪೊಲೀಸೇ ಗ್ರೇಟ್ ಅಂತ ಎದೆ ಉಬ್ಬಿಸ್ಕೊಂಡು ಮಾತಾಡ್ತಾ ಇದೀವಿ. ಅಂದ್ರೆ ಅವರ ಕೆಲಸಗಳಿಗೆ ಎಲ್ಲಿ ಅಡ್ಡಿ ಆತಂಕಗಳಾಗ್ತಾ ಇದೆ, ಯಾವ ರಾಜಕಾರಣಿಗಳಿಗೆ ತಡೆ ಹೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕು. ಪೊಲೀಸರು ಬಂದು ನಮ್ ಡ್ರಗ್ಸ್ ಮಾಫಿಯಾ ಬ್ರೇಕ್ ಮಾಡ್ತಾರೆ, ನಮ್ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತ. ಆಯ್ತಾ, ಅಲ್ಲಿಂದ ಆಚೆಗೆ ಎರಡನೇ ವಿಚಾರ, ಹೋಮ್ ಮಿನಿಸ್ಟರ್ ಆದವರು ಇಂಥ ವಿಚಾರಗಳಲ್ಲಿ ಸೂಕ್ಷ್ಮತೆಗಳನ್ನ ಅರ್ಥಕೋಬೇಕು. ಯಾಕೆಂದ್ರೆ ಜನತೆ ಮುಂದೆ ಸರ್ಕಾರ ಯಾವುದೇ ಇರಲಿ, ಕರ್ನಾಟಕ ರಾಜ್ಯ ಸರ್ಕಾರ ಅಂತಾನೆ ಅನ್ನೋದು, ಕಾಂಗ್ರೆಸ್ ಸರ್ಕಾರ ಅಂತ ಯಾರು ಕರೆಯಲ್ಲ. ಈ ಜನಕ್ಕೆ ಮುಜುಗರ ಆಗ್ತಾ ಇತ್ತು. ಇವತ್ತು ಇಲ್ಲಿ 3 ಜನ ಹೆಣ್ಮಕ್ಳುಗಳು ಕೂತಿದ್ದೀರಾ, ನಾನು ಕೆಲವು ಪದಗಳನ್ನ ಬಳಸಲಿಕ್ಕೂ ಕಷ್ಟ ಆಗ್ತದೆ. ಮುಜುಗರ ಆಗುವಂಥ ಸಂದರ್ಭದಲ್ಲಿ ನೀವು ಸರ್ಕಾರನ ಕಾಪಾಡ್ಕೋಬೇಕು, ಈ ರಾಜ್ಯದ ಗೌರವ ಘನತೆನ ಎತ್ತಿ ಹಿಡಿಬೇಕು. ಹೋಮ್ ಮಿನಿಸ್ಟರ್ ಆದವರು ಇಮಿಡಿಯೇಟ್ ಪ್ರೆಸ್ ಮೀಟ್ ಮಾಡಬೇಕು. ಈಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ತಪ್ಪು ಮಾಡ್ದ ಅಂದರೆ SP ಇಮಿಡಿಯೇಟ್ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಆದವರು IPSಗಳು ಹಿಂಗೆ ತಪ್ಪು ಮಾಡಿದಾಗ ಸಸ್ಪೆಂಡ್ ಮಾಡಿ 1 ವರ್ಷ ಮನೇಲಿ ಕೂರಿಸೋದು. ನೋಡಿ, ಭೀಮಾಶಂಕರ್ ಗುಳೇದಂಥವ್ರಿಗೆ ಅವತ್ತು ನೀವು ಒಂದು ಸಸ್ಪೆನ್ಷನ್ ಅನ್ನೋದು ಒಂದು ಕೊಟ್ಟಿದ್ದಿದ್ರೆ ಇವತ್ತು ಎಷ್ಟೋ ಅಟ್ಲೀಸ್ಟ್ ಅಧಿಕಾರಿಗಳು ಎದುರು ಅಂತವ್ರು. ಆಮೇಲೆ ಎರಡನೇದು ಇಲ್ಲಿ ಏನಾಗಿದೆ, ಈ ವಿಡಿಯೋಗಳು ನೋಡಿದಾಗ ಎಲ್ಲೋ ಒಂದು ಕನ್ಸರ್ನ್ ಅನ್ಸುತ್ತೆ. ಆಮೇಲೆ ಒಬ್ಬ IPS ಅಧಿಕಾರಿ ಸಮಾಜಕ್ಕೆ ಮಾದರಿ ಆಗಬೇಕಾಗಿದ್ದನು ತನ್ನ ಕಚೇರಿಲೇ ನೀನು ರಾಸಲೀಲೆ ನಡೆಸ್ತೀಯ ಅಂದರೆ, ಆದರೆ ಈ ಪದ ಬಳಸಬಾರ್ದು. ನಾನು ಹೇಳ್ತಾ ಇದ್ದೀನಿ, ವಿ ಶುಡ್ ಬೂಟ್ ದೆಮ್ ಐಸೆ. ಯಾಕೆ ಅಂದರೆ ನಿನಗೆ ಆ ಹುದ್ದೆ ಕೊಟ್ಟಿದ್ದೀವಲ್ಲ, ನಿಮ್ಮ ಕೆಲಸದ ಅಧಿಕಾರಿಗಳು ನಿಮ್ಮ ವಯಸ್ಸಿನವರೇ ಇರ್ತಾರೆ. ನೀನು 40 ವರ್ಷ IPS ಆಗಿ ಬಂದಿರ್ತೀಯ, 59ನೇ ವರ್ಷ ರಿಟೈರ್ಡ್ಗೆ ಬಂದಿರೋನು ನಿನ್ನ ಮುಂದೆ ಕೂತಿರೋ ನಿಂತು ಸಲ್ಯೂಟ್ ಹೊಡಿತಾನೆ. ನಿನಗಲ್ಲ ಸಲ್ಯೂಟ್ ಹೊಡೆಯೋದು, ನಿನ್ನ ಪೋಸ್ಟ್ಗೆ. IPS ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್. ಆ ಸರ್ವಿಸಿಗೆ ಬೆಲೆ ಕೊಡಿ, ಆ ಗೌರವಕ್ಕೆ ಬೆಲೆ ಕೊಡಿ. ನೀನು ಕಚೇರಿಲಿ ಕೂತಿ ಇಂಥ ಹಲ್ಕ ಕೆಲಸ ಮಾಡಿದಾಗ ನಿನ್ನಂತನ್ನ ಇಟ್ಕೊಂಡ್ರೆ ನೀವು ಅಂತ ಮಾತಾಡಬೇಕು. ವಯಸ್ಸಲ್ಲಿ ನನಗಿಂತ ಹಿರಿಯರು, ಆದರೆ ನೀನು ಅಂತ ಮಾತಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಯಾಕೆಂದರೆ ನಿನ್ನಂಥ ಮೂರ್ಖನಿಂದ ಇವತ್ತು IPSಗಳಿಗಿದ್ದಂಥ ಗೌರವ ಸಾಕಷ್ಟು ಜನ. ಮಧುಕರ್ ಶೆಟ್ಟಿ ಅಂತ ಒಬ್ಬ IPS ಇವತ್ತು ನಮ್ಮ ಜೊತೆ ಇಲ್ಲ, ಆದರೂ ಆತನ ನೆನೆಸ್ಕೊಂಡು ಇವತ್ತು ಅವ್ನು ಬರ್ತಡೇ ಮಾಡ್ತಾರೆ. ಕಾರಣ ಏನು ಅಂದ್ರೆ ಆತ ಕೊಟ್ಟಂತ ಸರ್ವಿಸ್. ಸುನೀಲ್ ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರಿ, ಈಸ್ ಎ ವೆರಿ ಗುಡ್ ಜೆಂಟಲ್ಮನ್. ಶಂಕರ್ ಬಿದ್ರಿ ಅವ್ರು ಪೊಲೀಸು, ಆ ಟ್ರಾಫಿಕ್ ಪೊಲೀಸು ಕೂಡ ಸಲ್ಯೂಟ್ ಹೊಡಿತಾರೆ. ನಾನು ಹೇಳೋದು ಇವನ್ ನಾಗರಾಜ್ ಸರ್ ನಡ್ಕೊಂಡು ಬಂದಂತ ರೀತಿ ಸರ್, ಈಗ ಪೊಲೀಸರು ಒಳಗಡೆ ಈ ಹೆಣ್ಮಕ್ಳನ್ನ ಬಿಡುವಾಗ ಅವ್ರ ಮನ್ಸಲ್ಲಿ ಹೆಂಗಿರುತ್ತೆ ಹೇಳಿ, ಎಂಥ ವಿಚಿತ್ರ ಪ್ರಾಣಿ ಇದು ಅಂತ ಬಳಸ್ಕೊಂಡು ಆತನಿಂದ ಏನೇನ್ ಕೆಲಸ ಮಾಡಿಸ್ಕೊಂಡಿದ್ದಾರೋ ಕಳೆದ 3 ವರ್ಷ 4 ವರ್ಷದಲ್ಲಿ ಆತ ಏನೇನ್ ಸೈನ್ ಹಾಕಿದ್ದಾನೆ, ಏನೇನ್ ಮಾಡಿದ್ದಾನೆ, ಅಟ್ಲೀಸ್ಟ್ ಅದೊಂದು ತನಿಖೆಗೆ ವಹಿಸ್ಬೇಕು ಸರ್ಕಾರ. ಯಾಕೆ ಗೊತ್ತಾ, ಹನಿ ಟ್ರ್ಯಾಪ್ಗೊಳಗಾದ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದೆ, ಹನಿ ಟ್ರ್ಯಾಪ್ಗೊಳಗಾಗಿದ್ದಾನೆ, ಮಗಳ ಮೇಲೆ ಕೇಸ್ ಇದೆ. ಬಹುಶಃ ಅಲ್ಲೆಲ್ಲ ಈತ ಕೈ ಆಡಿಸಿದಾನ,